ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಧಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀವಿಭಾವನ ಶ್ರೀಧರ ಶೇಖರ ಶ್ರೇಯ ಶ್ರೀಮಾನು ಲೋಕತ್ರಯಾಶ್ರಯ. ಮೀನರಾಶಿಯವರಿಗೆ ಹೊಸ ಸಂವತ್ಸರದಲ್ಲಿ ಪರಾಭವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಹೊಸ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಶುಭಾಶುಭಗಳು ಹೇಗಿದೆ, ಅವರಿಗೆ ಹೊಸ ಜೀವನದ ಬದಲಾವಣೆಗಳು ಹೇಗೆ ಬರುತ್ತವೆ ಎಲ್ಲವನ್ನೂ ಕೂಡ ಇವತ್ತಿನ ದಿವಸದಲ್ಲಿ ತಿಳಿತಾ ಹೋಗೋಣ ಬನ್ನಿ. ಸಾಧಕರೇ, ಮೀನರಾಶಿಯವರ ಸ್ವಭಾವವೇ ತುಂಬ ಚೆನ್ನಾಗಿರುತ್ತೆ. ಅವರು ತುಂಬ ಮೃದು ಸ್ವಭಾವದವರು ಹಾಗೂ ಮತ್ತೊಬ್ಬರಿಗೆ ಪರೋಪಕಾರ ಮಾಡುವಂತಹ ಭಾವನೆಯನ್ನು ಹೊಂದಿರುವಂಥವರು, ದೇವರಲ್ಲಿ ಗುರುಗಳಲ್ಲಿ ಒಳ್ಳೆಯ ಭಕ್ತಿಯನ್ನು ಹೊಂದಿರುವಂತಹ ನಿಷ್ಕಲ್ಮಶ ಹೃದಯಗಳು ಕೂಡ ಆಗಿರ್ತಾರೆ. ಮೀನರಾಶಿಯವರು ತುಂಬ ಅಹಂಕಾರವನ್ನೆಲ್ಲ ಹೊಂದಿರೋದಿಲ್ಲ, ಒಳ್ಳೆಯ ಸಾತ್ವಿಕ ಸ್ವಭಾವವನ್ನು ಹೊಂದಿರ್ತಾರೆ. ಈ ಮೀನರಾಶಿಯವರಿಗೆ ಈ ವರ್ಷ ಪರಾಭವ ಸಂವತ್ಸರ ಪ್ರಾರಂಭ ಆದಾಗ ಅವರಿಗೆ ಗುರು ಅನುಗ್ರಹ ಸಂಪ್ರಾಪ್ತವಾಗ್ತಾ ಇದೆ. ಜೂನ್ ತಿಂಗಳು ಆದ ಮೇಲೆ ಅವರಿಗೆ ಗುರು ಸುಖಸ್ಥಾನಕ್ಕೆ ಆಗಮಿಸ್ತಾ ಇದ್ದಾನೆ. ಚತುರ್ಥ ಗುರು ಒಳ್ಳೆಯ ಸುಖವನ್ನು, ಸಂತೋಷವನ್ನು, ಮನೆಯನ್ನು ಹಾಗೂ ಅನೇಕ ಸುಖ ಸಾಮಗ್ರಿಗಳನ್ನು, ವಾಹನ ಮೊದಲಾದವುಗಳನ್ನು ದಯಪಾಲಿಸ್ತಾನೆ. ಆದರೆ ಇವರಿಗೆ ಜನ್ಮದಲ್ಲಿ ಈಗ ಶನಿ ಇರೋದರಿಂದಾಗಿ 7.5 ಮಧ್ಯಮ ಸ್ಥಿತಿಯಲ್ಲಿ ಇರೋದರಿಂದಾಗಿ ತುಂಬ ಚಿಂತೆಗಳು, ವ್ಯಾಕುಲತೆಗಳು ಹಾಗೂ ಆಕಸ್ಮಿಕವಾದ ಆಕ್ಸಿಡೆಂಟ್ಗಳು ಇತ್ಯಾದಿಗಳೆಲ್ಲವೂ ಕೂಡ ಆಗುವಂತಹ ಸನ್ನಿವೇಶಗಳು ಹೆಚ್ಚು. 7.5 ಮಧ್ಯಸ್ಥಿತಿಯಲ್ಲಿ ಇರುವಂತಹ ಇವರು ವಿಶೇಷವಾಗಿ ಪರಾಭವ ಸಂವತ್ಸರ ಬಂದಾಗ ಒಂದು ಮುಂಜಾಗ್ರತೆಯನ್ನು ವಹಿಸಿ ದೇವರ ಸೇವೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಶನಿದೇವರು ಯಾರು ವಿಷ್ಣುವನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಯಾವ ಕೆಡುಕನ್ನು ಕೂಡ ಅವರು ಉಂಟು ಮಾಡೋದಿಲ್ಲ. ಅವರು ಒಳ್ಳೆಯದನ್ನೇ ಮಾಡ್ತಾರೆ. ತಾವು ಮಾಡುವಂತಹ ಕೆಡುಕುಗಳನ್ನೆಲ್ಲ ಕೇವಲ ಕಣ್ಣಿನಿಂದ ತೋರಿಸಿ ಕೈ ಬಿಡ್ತಾರೆ ಅಷ್ಟೇ. ಆ ವ್ಯಕ್ತಿಗೆ ಅದನ್ನು ತಾಕಿಸೋದಿಲ್ಲ. ಆದ್ದರಿಂದ ಮೀನರಾಶಿಯವರು ಏನು ಮಾಡಬೇಕು ಅಂತಂದರೆ ಅವರು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚು ಮಾಡಬೇಕು. ಆಗ ಅವರಿಗೆ ಮುಖ್ಯವಾಗಿ ಶನಿ ದೋಷ ಪರಿಹಾರ ಆಗುತ್ತೆ. ಮುಂದೆ ಜೂನ್ ತಿಂಗಳ ಆದಮೇಲೆ ಅವರಿಗೆ ಗುರು ಅನುಗ್ರಹ ಸಂಪ್ರಾಪ್ತವಾದಾಗ ಅವರಿಗೆ ಚೆನ್ನಾಗಾಗುತ್ತೆ. ವರ್ಷ ಪೂರ್ತಿ ಅವರಿಗೆ ಅಭಿವೃದ್ಧಿ ಉಂಟಾಗುತ್ತೆ. ಆದ್ದರಿಂದ ಇವರು ಮತ್ತು ದ್ವಾದಶದಲ್ಲಿ ರಾಹು ಇದ್ದಾನೆ, ಅದು ಕೂಡ ಅಷ್ಟು ಶ್ರೇಯಸ್ಕರ ಅಲ್ಲ. ದ್ವಾದಶದಲ್ಲಿ ರಾಹು ಇರೋದು ಕೂಡ ಹೆಚ್ಚು ಶ್ರೇಯಸ್ಕರ ಅಲ್ಲ. ಈ ದೃಷ್ಟಿಯಿಂದ ಮೀನರಾಶಿಯವರು ಯುಗಾದಿಯಿಂದ ಪ್ರಾರಂಭ ಮಾಡಿ 48 ದಿವಸಗಳ ಕಾಲ ಅವರು ದೇವರ ಸೇವೆಯನ್ನು ಮಾಡಬೇಕು. ಸಾಮಾನ್ಯವಾಗಿ ಮೃದು ಮನಸ್ಸನ್ನು ಹೊಂದಿರ್ತಾರೆ. ಪರೋಪಕಾರ ಮಾಡುವ ಭಾವನ ಮೀನರಾಶಿಯವರು ಹೊಂದಿರ್ತಾರೆ. ಅವರಿಗೆ ಹೆಚ್ಚು ದುಃಖಗಳನ್ನು ತಡೆದುಕೊಳ್ಳುವ ಶಕ್ತಿ ಕಡಿಮೆ ಇರುತ್ತೆ ಮತ್ತು ಮನಸ್ಸು ಕೂಡ ಸ್ವಲ್ಪ ಚಂಚಲವಾಗಿರುತ್ತೆ. ಮೀನಿಗೆ ಹೇಗೆ ಚಾಂಚಲ್ಯ ಹೆಚ್ಚೋ ಇವರ ಮನಸ್ಸು ಕೂಡ ಸ್ವಲ್ಪ ಚಾಂಚಲ್ಯವನ್ನು ಹೊಂದಿರುತ್ತೆ. ಆದ್ದರಿಂದ ಇವರು ಮುಂಜಾಗ್ರತೆಯಿಂದ ದೇವರ ಸೇವೆಯನ್ನು ಹೆಚ್ಚು ಮಾಡಬೇಕು. ಮೀನರಾಶಿಯವರಿಗೆ ಅಧಿಪತಿ ಗುರು ಸಹಜವಾಗಿ ಇವರಿಗೆ ಅನುಗ್ರಹವನ್ನು ಉಂಟು ಮಾಡ್ತಾನೆ ಈ ರಾಶಿಯವರಿಗೆ. ಆದರೆ ಈಗ ಸದ್ಯದಲ್ಲಿ ಗುರು ಅನುಗ್ರಹ ಇಲ್ಲ. ಮುಂದೆ ಜೂನ್ ತಿಂಗಳಾದ ಮೇಲೆ ಗುರು ಅನುಗ್ರಹ ಹೆಚ್ಚು ಬಂದಾಗ ಇವರಿಗೆ 7.5 ಬರುವಂತಹ ಅನೇಕ ದೋಷಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ನೀವು ಮುಖ್ಯವಾಗಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಯುಗಾದಿಯ ಬ್ರಾಹ್ಮಿ ಮುಹೂರ್ತದಿಂದಲೇ ಪ್ರಾರಂಭ ಮಾಡಬೇಕು. 48 ದಿವಸಗಳ ಕಾಲ ಅಖಂಡವಾಗಿ ನಡೆಯುವಂತಹ ಈ ಶ್ರೀಕರ ನಾರಾಯಣ ದೇವರ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಏತನ್ಮೂಲಕವಾಗಿ ನಿಮಗೆ ಖಂಡಿತ ಈ ವರ್ಷ ಶ್ರೇಯಸ್ಸಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಮತ್ತು ನಾವು ನಿಮ್ಮ ಗೋತ್ರ ನಕ್ಷತ್ರ ಹೆಸರುಗಳನ್ನು ಉದ್ದೇಶಿಸಿಕೊಂಡು ನಾವೇ ಆ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡ್ತೀವಿ. ಈ ಸೇವೆ ಅತ್ಯಂತ ಸುಲಭವಾಗಿರುತ್ತೆ, ಎಲ್ಲವೂ ಆನ್ಲೈನ್ ಮೂಲಕ ನಡೀತಾ ಹೋಗುತ್ತೆ. ಹಾಗೂ ನಿಮ್ಮನ್ನು ನಾವು ನಿತ್ಯವೂ ಸಂಪರ್ಕದಲ್ಲೇ ಇರ್ತೀವಿ. ಸದ್ವಿದ್ಯೆ, ಧ್ಯಾನ ಮೊದಲಾದವುಗಳೆಲ್ಲವನ್ನು ಕೂಡ ನಿಮಗೆ ಕಳಿಸ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.